ಹಾಯ್ ಹಲೋ ನಮಸ್ತೆ ಇಡೀ DJ ಮಾರುತಿ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ ನಿನ್ನೆ ಅಂತೂ ಇಂತೂ ನಾವು ಕ್ವಾಲಿಫೈ ಆಯ್ತು. ಇಂಡಿಯಾ ಕ್ವಾಲಿಫೈ ಆಯಿತು. ಟಾಪ್ 8ನಲ್ಲಿ ಇಂಡಿಯಾ ಕ್ವಾಲಿಫೈ ಆಯ್ತು. ಏನು ಮ್ಯಾಚ್ ರೀ ಗುರು. ನಿನ್ನೆ ಹರ್ಷದೀಪ್ ಅವ್ರದ್ದು ಕಾಂಟ್ರಿಬ್ಯೂಟ್ ಭಾಳ ಅದ ನಿನ್ನಿದ್ದು ಮ್ಯಾಚಿನ ನೋಡಿದ್ರೆ 4 ವಿಕೆಟ್ ತೆಗೆದ್ರಿ, 9 ರನ್ ಕೊಟ್ಟು 2.3 ಎಕನಾಮಿಕ್ ರೀ. ಹೋದ IPL ಸೀಸನ್ ನೋಡಿದ್ರು ಅವ್ರದ್ದು 9 ಪಾಯಿಂಟ್ ಇತ್ತು ರೀ ಎಕನಾಮಿಕಲ್ಲ. ಈಗ ನೋಡಿದ್ರೆ 2.3 ಎಂತ ಕಮ್ಬ್ಯಾಕ್ ರೀ ಹರ್ಷದೀಪ್ ಅವ್ರದ್ದು. ಸೆಲೆಕ್ಟರ್ಸ್ ನೋಡಿದ್ರೆ ಯಾಕೆ ಹರ್ಷದೀಪ್ ಅವ್ರು ಸೆಲೆಕ್ಟ್ ಮಾಡಿದ್ರು? ನಟರಾಜನ್ ಇದ್ರು, ಮುಖೇಶ್ ಕುಮಾರ್ ಇದ್ರು, ಡೆತ್ ಹಾಕ್ನಕ ಅವ್ರು ಭಾಳ ರನ್ ಕೊಡ್ತಿರ್ಲಿಲ್ಲ. ಅವ್ರು ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ. ಹರ್ಷದೀಪ್ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡಿದ್ರು ಅಂತ ನಾ ಅನ್ಕೊಂಡಿದ್ದೆ. ಈಗ ಗೊತ್ತಾಯ್ತು. ಮೇನ್ ಓಪನಿಂಗ್ ಹಾಕಕ್ ಬೇಕಲ್ಲ ಬಾಯಿ, ವಿಕೆಟ್ ತೆಗಿಲಿಕ್ಕೆ ಬೇಕು. ಓಪನಿಂಗ್ ಹಾಕಿ 2.3 ಎಕನಾಮಿಕಲ್ ಗುಡ್ ಬಾಲಿಂಗ್ ಹರ್ಷದೀಪ್ ಅವ್ರು. ಸಲ್ಯೂಟ್ ಬೈ ಹರ್ಷದೀಪ್ ಅವ್ರಿಗೆ. ಆಮೇಲೆ ಅವರು ಬ್ಯಾಟಿಂಗ್ ಆಡೋದ್ ನೋಡಿದ್ರೆ 140 ಹತ್ತಿತ್ತು ಅಂತ ತಡೆ ಹಿಡಿದ್ರು ನಮ್ಮ ಬೌಲರ್ಸು. ಆಮೇಲೆ ಇಂಡಿಯಾದ ಬ್ಯಾಟಿಂಗ್ ಆಡ್ಲಕ್ಕೆ ಬಂದ್ರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಆಡ್ಲತ್ತಿರು. ವಿರಾಟ್ ಕೊಹ್ಲಿ ಅವ್ರು ಫಸ್ಟ್ ಬಾಲಿಗೆ ಔಟ್ ಆದ್ರಿ. ನೇತ್ರವಾಲ್ ಭಾರಿ ಅದ್ಭುತ ಬಾಲಿಂಗ್ ಹಾಕಿದ್ರಿ ಅವರು. ವಿರಾಟ್ ಕೊಹ್ಲಿ ಏನು ಪಿಚ್ ಸೆಟ್ ಆಗಲ್ಲಾಗ್ಯದು, ಏನು ಓಪನಿಂಗು ಬ್ಯಾಡ್ ಅನಿಸ್ಲತ್ತದು. ಓಪನಿಂಗ್ ತೆಗೆದ್ರು ಯಾರಿಗೆ ಹಾಕ್ತೀರಿ? ಜೈಸ್ವಾಲಿಗೆ ತರ್ತೀರಿ. ಜೈಸ್ವಾಲ್ ತೆಗೆದ್ರೆ ಯಾರಿಗೆ ತೆಗಿತೀರಿ? ಯಾರಿಗೆ ತೆಗಿಯಪ್ಲೇ ಇಲ್ಲ. ರೋಹಿತ್ ಶರ್ಮಾ ಕ್ಯಾಪ್ಟನ್ ಅವರ, ವಿರಾಟ್ ಕೊಹ್ಲಿ ಆಡಲೇಬೇಕು. ಮತ್ತು ರಿಷಬ್ ಪಂತ್ ಅವ್ರು ಸರಿಯಾಗಿ ಆಡ್ಲತ್ತಾರ. ಮತ್ತು ಸೂರ್ಯಕುಮಾರ್ ಯಾರು ನಿನ್ನೆ ಅವ್ರು 50 ಹೊಡೋರು, ಅವ್ರಂತೂ ತೆಗಿಯಕ್ಲೇ ಇಲ್ಲ. ಎಂಥ ಮ್ಯಾಚ್ ರೀ, ಎಂಥ ಅಂಡರ್ ಪ್ರೆಷರ್ದಾಗ 50 ಹೊಡೆದ ಸುಮ್ಮ ಮಾತಲ್ಲ. ನಿನ್ನೆ ನಾವು ಏನಾರು ಗೆದಿಬೇಕಂದ್ರೆ ಸೂರ್ಯಕುಮಾರ್ ಯಾದವ್ ಕಾರಣ. ಆ ಮನುಷ್ಯ ಅವ್ ಹೊಡ್ಯೋದು ಬಡ್ಯೋದೇ ಇರೋದ ಮನುಷ್ಯ. ಅದು ನೀನು ತಾಳ್ಕೊಂಡು ಆಡಿದಂದ್ರೆ ದೊಡ್ಡ ಮಾತು. ನಾವು ಗೆದ್ದಿದ್ದು ಕ್ವಾಲಿಫೈ ಆಗ್ಬೇಕಂದ್ರೆ ಸೂರ್ಯಕುಮಾರ್ ಯಾದವ್ ಅಂತೆ. ಮತ್ತು ಅವ್ರಿಗೆ ಸಾಥ್ ಕೊಟ್ಟಿದ್ದು ದುಬೈಗೂ ತೆಗಿಯಕ್ಕೆ ಬರಲ್ಲ. ಆಮೇಲೆ ಹಾರ್ದಿಕ್ ಪಾಂಡ್ಯ ಯಾರಿಗೆ ತೆಗಿಯಕ್ಕೆ ಬರಲ್ಲ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಮಾಡಲೇಬೇಕಂತ ಸಂದರ್ಭನೇ ಅದ. ಈ ಪಿಚ್ ಹೊಂದ್ಕೊಳ್ಳಿಲ್ಲ ಅಂದ್ರೆ ಹೊಂದ್ಕೊಳ್ತಾರೆ. ಈಗ ಆಯ್ತಿದ್ದು ಲಾಸ್ಟ್ ಪಿಚ್. ಆ ಪಿಚ್ ನ್ಯೂಯಾರ್ಕ್ನಲ್ಲಿ. ನೆಕ್ಸ್ಟ್ ಇರೋದೆಲ್ಲ ವೆಸ್ಟ್ ಇಂಡೀಸ್ ಪ್ಲೇನಲ್ಲಿ ವಿರಾಟ್ ಕೊಹ್ಲಿ ಅವ್ರು ಆಡ್ತಾರೆ, ಪಕ್ಕ ಆಡ್ತಾರೆ. ಅಲ್ಲಂತೂ ಸಟ್ ಆಗ್ತಾರೆ. ನೇತ್ರವಾಲ್ ಅವ್ರದ್ದು ಫಸ್ಟ್ ಅವರು ವಿಕೆಟ್ ತೆಗೋಣ. ರೋಹಿತ್ ಶರ್ಮಾರ್ದು ವಿಕೆಟ್ ತೆಗೆದು ಎಂಥ ಬಾಲಿಂಗ್ ನೇತ್ರವಾಲ್ ಅವರು ಇಂಡಿಯಾದವ್ರಿ. ಅವ್ರು ಯೂಶಲಿ ಇಂಜಿನಿಯರಿಂಗ್ ಮಾಡಿದ್ದು ಎಲ್ಲ ಪ್ಲೇಸ್ಮೆಂಟ್ ಸಿಗಲಿಲ್ಲ ಅಂತ ಅಲ್ಲಿ ಓದ್ಲಿಕ್ಕೆ ಹೋಗಿ ಅಲ್ಲೇ ನೀವು USA ಆಡಿದ್ರಿ ಅವರು. ಅಂದ್ರೂ ಅದ್ಭುತ ಬಾಲಿಂಗ್ ಹಾಕ್ಯಾರ ಅವರು. ಅವ್ರ ಕಡೆಂದ್ರು ಸ್ವಲ್ಪ ಕಾಂಟ್ರಿಬ್ಯೂಟ್ ಕೊಟ್ರಿ. 18 ಓವರ್ ತನಕ ಹೋಗಿ ಅಂದ್ರೆ ಸುಮ್ಮ ಮಾತಲ್ರಿ. ಅವರು ಸರಿಯಾಗಿ ಹಾಕ್ಯಾರ್ರಿ ಬಾಲಿಂಗ. ನಮ್ದಿನ ಬಾಲಿಂಗ ಮೊಹಮ್ಮದ್ ಸಿರಾಜ್, ಜಸ್ಪ್ರೀತ್ ಬುಮ್ರಾ ಇವ್ರು ವಿಕೆಟ್ ತೊಗೋತೀನಿ ಅಂದ್ರೆ ಇವರೇ ತೋಲಿಲ್ರಿ ಮೇನ್ ವಿಕೆಟಾ. ನೋಡಿ ನೀನು ಎಕ್ಸ್ಪೆನ್ಸಿವ್ ಆಗಿದ್ದು ಬುಮ್ರಾ ಕುಳ್ಳಿತೀರಿ ಅವರು. 6 ಹೊಡೆದಾರ್ರಿ ಅವರು. ನೋಡ್ರಿ ಬುಮ್ರಾ ಪಾಕಿಸ್ತಾನ ಮ್ಯಾಚಿಗೆ ಹೆಂಗೆ ಹಾಕಿದ್ರಿ, ಈ ಮ್ಯಾಚಿಗೆ ಹೆಂಗೆ ಹಾಕಿದ್ರಿ ಹೇಳಕ್ ಬರಲಿ. ಡಿಪೆಂಡ್ಸ್ ಅಪಾನ್ ದ ಪ್ಲೇಯರ್ಸ್. ಅವ್ರಿಗೆ ಹೋಮ್ ಟೀಮ್ ಆಗ್ತದ್ರಿ, ಹೋಮ್ ಪಿಚ್ ಅವ. ಅವ್ರಿಗೆ ಸ್ವಲ್ಪ ಜಜ್ಮೆಂಟ್ ಸಿಗ್ತದೆ ಹೆಂಗೆ ಆಡ್ಬೇಕು ಹೆಂಗಿಲ್ಲ. ಬುಮ್ರಾ ಹೊಡ್ಲಿತ್ತಾರ ಅಂತ ತಿಳ್ಕೊಬೇಕ್ರಿ. ಹೆಂಗೆ ಆಡ್ಲತ್ತಾರ ಅವರು ಇಲ್ಲಿ. ಅಂದ್ರೂ ಅವ್ರಿಗೆ ಇನ್ನೊಂದು ಚಾನ್ಸ್ ಅದ. ಇನ್ನೊಂದು ಐರ್ಲೆಂಡ್ ಮೇಲೆ ಗೆದ್ದು ಅವ್ರು ಕ್ವಾಲಿಫೈ ಆದ್ರೂ ಆಗ್ಬೋದು. ಪಾಕಿಸ್ತಾನದವ್ರು ಇನ್ನೊಂದು ಮ್ಯಾಚ್ ಅದ, ಅವ್ರನ್ನೂ ಗೆದ್ದು ಕ್ವಾಲಿಫೈ ಆಗ್ಬೋದು. ನಿನ್ನೆ ನಾವು ಏನಾರು ಗೆದ್ದೀವಿ ಅಂದ್ರೆ ಖುಷಿ ಪಡೋತ್ತವ್ರು ಪಾಕಿಸ್ತಾನದವ್ರು ಜಾಸ್ತಿ. ಯಾಕಂದ್ರೆ ನಾವು ಗೆದ್ದಿರಬೇಕಿತ್ತು USA ಮೇಲೆ. ಅವ್ರು ಕ್ವಾಲಿಫೈ ಆಗ್ಬೇಕಂದ್ರೆ ಅವ್ರು ಕ್ವಾಲಿಫೈ ಇನ್ನೊಂದು ಮ್ಯಾಚ್ ಗೆದ್ದು ಅವ್ರು ಕ್ವಾಲಿಫೈ 100 ಮೇಲೆ ಕ್ವಾಲಿಫೈ ಆಗ್ಬೋದು. ಆ ಚಾನ್ಸ್ನೂ ಇದೆ. ಮತ್ತು USAದವ್ರನ್ನ ಇನ್ನೊಂದು ಮ್ಯಾಚ್ ಆಡಿ ಅವರು ಅಜಗಜಾಂತರ 100 ಗೆತ್ತಂದ್ರೆ ಅವ್ರು ಕ್ವಾಲಿಫೈ ಆಗ್ತಾರೆ. ನಾವಂತೂ ಟಾಪ್ 8 ಕ್ವಾಲಿಫೈ ಆಗೀವಿ. ನೋಡಮ್ ಮುಂದಿನ ಮ್ಯಾಚ್ನಾಗ ಕನ್ನಡ ಸಂಘಟ ಅದ, ಅದು ವೆಸ್ಟ್ ಇಂಡೀಸ್ ಬೆಲ್ಲ ಅದ, ಬ್ಲೇಂಡ್ ಅವರ್ ಸ್ಟೇಡಿಯಮ್ದಾಗ. ಅಲ್ಲಿ ರನ್ ಜಾಸ್ತಿ ಆಗ್ತಾವ. ಅದನ್ನು ಹೊಡಿಬಡಿ ಮ್ಯಾಚೇ ಇರ್ತದೆ. ನಾವೇನು ಸೋತ್ರು ಅಷ್ಟೇ ಗೆದ್ರೂ ಅಷ್ಟೇ ಆ ಮ್ಯಾಚ ನಡೀತದೆ. ಹೆಂಗೆ ನಾವು ಕ್ವಾಲಿಫೈ ಆಗೀವಿ. ನಾವು ಮೇನ ವಿರಾಟ್ ಕೊಹ್ಲಿ ಅವರು ಫಾರ್ಮಿಗೆ ಬರಬೇಕು. ರೋಹಿತ್ ಶರ್ಮಾ ಇನ್ನೂ ಸ್ವಲ್ಪ ರನ್ ಹೊಡಿಬೇಕು. ಮೇನ್ ಇವರು ಓಪನರ್ ಫಿಟ್ ಆದ್ರೆ ನೋಡ್ರಿ ಈ ಸಲ ಕಪ್ ನಮ್ಮದೇ ಅದ ತಿಳ್ಕೊಂಬಿಡ್ರಿ. ಈ ಸಲ ವರ್ಲ್ಡ್ ಕಪ್ ನಮ್ಮದೇ. ಬಾಯ್.